ಪ್ರಧಾನಿ ನರೇಂದ್ರ ಮೋದಿ ರಾಮೇಶ್ವರದಲ್ಲಿ ರಾಮನಾಥ ಸ್ವಾಮಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯವಾದ ಮಂದಿರ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿರುವ ಈ ಸುಸಂದರ್ಭದಲ್ಲಿ ಮೋದಿ ಶಕ್ತಿ ಪೀಠಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮ ಸ್ಥಾಪಿಸಿದ್ದ ಶಿವಲಿಂಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹೋಗಿದ್ದಾರೆ, ಪೂಜೆ ಮಾಡಿದ್ದಾರೆ. ಬೆಳಿಗ್ಗೆ ರಂಗನಾಥ ಸ್ವಾಮಿಯ ದರ್ಶನವನ್ನ ಮೋದಿ ಪಡೆದಿದ್ರು. ರಾಮೇಶ್ವರದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮನಾಥ ಸ್ವಾಮಿಗೆ ಪ್ರಧಾನಿ ಮೋದಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಶ್ರೀರಾಮನಿಗೂ ಮತ್ತೆ ಸುತ್ತಮುತ್ತ ಇರುವಂಥ ಶ್ರೀರಾಮನ ಒಂದು ಒಡನಾಟ ಇರುವಂಥ ಅಥವಾ ಒಂದಿಷ್ಟು ಇತಿಹಾಸ ಇರುವಂಥ ಪರಂಪರೆ ಇರುವಂಥ ದೇವಸ್ಥಾನಗಳಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ತಾ ಇದ್ದಾರೆ, ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ರಾಮೇಶ್ವರಕ್ಕೆ ಹೋಗಿದ್ದಾರೆ, ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಾಮನಾಥ ಸ್ವಾಮಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪೂಜೆ ಪುನಸ್ಕಾರವನ್ನು ಮಾಡಿದ್ದಾರೆ. ಶ್ರೀರಾಮ ಸ್ಥಾಪಿಸಿದ್ದ ಶಿವಲಿಂಗಕ್ಕೆ ನಮೋ ಪೂಜೆಯನ್ನು ಮಾಡಿದ್ದಾರೆ. ಶ್ರೀರಾಮನಿಗೂ ಮತ್ತೆ ರಾಮೇಶ್ವರಕ್ಕೂ ಅವಿನಾಭಾವ ಸಂಬಂಧ ಇದೆ. ಶ್ರೀರಾಮಚಂದ್ರ ಸ್ಥಾಪಿಸಿದ್ದಂಥ ಶಿವಲಿಂಗ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೂಜೆಯನ್ನು ಮಾಡುತ್ತಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ಬೆಳಿಗ್ಗೆ ಶ್ರೀರಾಮಚಂದ್ರನ ಈ ವಿಶೇಷವಾದಂಥ ಈ ಒಂದು ಪುಣ್ಯ ಗಳಿಗೆಯ ಸಮಯದಲ್ಲಿ ಬೆಳಿಗ್ಗೆ ರಂಗನಾಥ ಸ್ವಾಮಿಯ ದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದಿದ್ರು. ಈಗ ರಾಮೇಶ್ವರಕ್ಕೆ ಪ್ರಧಾನಿ ಮೋದಿ ಹೋಗಿದ್ದಾರೆ. ಶ್ರೀರಾಮಚಂದ್ರ ಸ್ಥಾಪಿಸಿದ್ದ ಶಿವಲಿಂಗಕ್ಕೆ ಪ್ರಧಾನಿ ಮೋದಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಶ್ರೀರಾಮನಿಗೆ ಸಂಪರ್ಕ ಇರುವಂಥ ಅಥವಾ ಶ್ರೀರಾಮನ ಗತವೈಭವ ಇರುವಂಥ ದೇವಸ್ಥಾನಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ತಾ ಇದ್ದಾರೆ. ಅಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಅವಧಿಯಲ್ಲಿ ಶ್ರೀರಾಮಚಂದ್ರನ ಭವ್ಯವಾದಂಥ ಮಂದಿರ ಮತ್ತು ಶ್ರೀರಾಮನ ಬಾಲಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥ ಪುಣ್ಯ ಗಳಿಗೆಗೆ ಈ ದೇಶ ಸಾಕ್ಷಿ ಆಗ್ತಾ ಇದೆ. ಭಾರತದ ಪುನರುತ್ಥಾನದ ಸಮಯ ಅಂಥೇಳಿ ಎಲ್ಲರೂ ಕೂಡ ಭಾವಿಸಿದ್ದಾರೆ. ಇಂಥ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀರ್ಥಕ್ಷೇತ್ರಗಳಿಗೆ ರಾಮೇಶ್ವರಕ್ಕೆ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಶ್ರೀರಾಮಚಂದ್ರನ ಹೆಜ್ಜೆ ಗುರುತಿರುವಂಥ ದೇಗುಲಗಳಿಗೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ.